ಸ್ನೇಹಿತರೆ, ನಿಮ್ಮ ಹತ್ತಿರ ವಾಹನಗಳಿಗೆ 15 ವರ್ಷಗಳಾಗಿದೆಯಾ ಅಂದರೆ ನೀವೀಗ ರೋಡ್ ಮೇಲೆ ಡ್ರೈವ್ ಮಾಡ್ತಿದ್ರಲ್ಲ, ಆ ವಾಹನಗಳು ಬಂದ್ಬಿಟ್ಟು 15 ವರ್ಷಕ್ಕಿಂತ ಹಳೆಯದವ. ಹಾಗಿದ್ರೆ ಆ ವಾಹನಗಳನ್ನು ನೀವು ಗುಜರಿಗೆ ಹಾಕಬೇಕಾಗುತ್ತೆ. ಯಾಕೆ ಅಂತೀರಾ? ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥವಾಗುತ್ತೆ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ನಾಗರಾಜ್. ನೀವು ನೋಡ್ತಾ ಇದ್ದೀರಾ ರಾಜ್ ಡ್ರೈವಿಂಗ್ ಟೆಕ್ನಿಕ್ಸ್ ಚಾನಲ್. ಸ್ನೇಹಿತರೆ, ನಮ್ಮ ಸರ್ಕಾರ ಬಂದ್ಬಿಟ್ಟು ಸ್ಕ್ರಾಪ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡೋ ಎಲ್ಲ ರೀತಿಯ ತಯಾರಿನ ನಡೆಸ್ಕೋತಾ ಇದೆ. ಅಂದರೆ 15 ವರ್ಷಕ್ಕಿಂತ ಹಳೆಯದ ವಾಹನಗಳನ್ನು ಸ್ಕ್ರ್ಯಾಪ್ ಮಾಡೋಕ್ಕೆ ಎಲ್ಲ ಹಂತದ ತಯಾರಿನ ಮಾಡ್ಕೋತಿದೆ. ಸೊ ಈ ಪಾಲಿಸಿನ ಇಂಪ್ಲಿಮೆಂಟ್ ಮಾಡೋಕ್ಕೆ ಮಿನಿಸ್ಟ್ರಿ ಆಫ್ ಫೈನಾನ್ಸಿಂದ ಅನುಮೋದನೆ ಸಿಗೋದು ಅಷ್ಟೇ ಬಾಕಿ ಇರೋದು. ಒನ್ಸ್ ಮಿನಿಸ್ಟ್ರಿ ಆಫ್ ಫೈನಾನ್ಸಿಂದ ಒಪ್ಪಿಗೆ ಏನಾದರೂ ಸಿಕ್ತು ಅಂತ ಹೇಳಿದ್ರೆ ಈ ಸ್ಕ್ರ್ಯಾಪ್ ಪಾಲಿಸಿ ಇಂಪ್ಲಿಮೆಂಟ್ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಹಾಗಾದರೆ ಸ್ಕ್ರ್ಯಾಪ್ ಪಾಲಿಸಿ ಈಗ ಕೇಳಿರುವಂಥ ವರ್ಡ್ ಹಾಗೇನಿಲ್ಲ, ಸುಮಾರು 2-3 ವರ್ಷಗಳ ಹಿಂದೆ ಈ ಸ್ಕ್ರ್ಯಾಪ್ ಪಾಲಿಸಿ ಇಂಪ್ಲಿಮೆಂಟ್ ಆಗಬೇಕಿತ್ತು. ಬಟ್ ಏನಂದರೆ ಆವಾಗ ತುಂಬ ವಿರೋಧಗಳು ವ್ಯಕ್ತವಾಗಿದ್ದರಿಂದ ಈ ಪಾಲಿಸಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಆಗಿರಲಿಲ್ಲ. ಬಟ್ ಇವಾಗ ಹಾಗಿಲ್ಲ. ಸುಮಾರಷ್ಟು ಆಲ್ಮೋಸ್ಟ್ ಲಾಕ್ಡೌನ್ ಮುಗಿದ ಮೇಲೆ ಒಂದು ಸಿಚುವೇಶನ್ ಬಂದ್ಬಿಟ್ಟು ಗೌರ್ಮೆಂಟ್ ಕಂಟ್ರೋಲಿಗೆ ಬಂತು ಹೇಳಿದ್ರೆ ಈ ಸ್ಕ್ರ್ಯಾಪ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಹಾಗಿದ್ರೆ ಏನಿದು ಸ್ಕ್ರ್ಯಾಪ್ ಪಾಲಿಸಿ? ಅಂದರೆ ಸ್ಕ್ರ್ಯಾಪ್ ಪಾಲಿಸಿ ಅಂದರೆ ಏನು ಅಂತ ನೋಡೋದಾದರೆ, ಈ ಸ್ಕ್ರ್ಯಾಪ್ ಪಾಲಿಸಿ ಬಂದ್ಬಿಟ್ಟು ತುಂಬ ಹಳೆಯ ನಮ್ಮ ದೇಶದಲ್ಲಿ ಅಂತ ಸುಮಾರು 15 ವರ್ಷಕ್ಕಿಂತ ಹಳೆಯದಾದ ಗಾಡಿಗಳು ತುಂಬಾ ಇದ್ದಾವೆ. ಈ ಗಾಡಿಗಳು ಬಂದ್ಬಿಟ್ಟು ಯೂಸ್ ಮಾಡೋದೇನಂತ ವಾಯು ಮಾಲಿನ್ಯ ಹೆಚ್ಚಾಗುತ್ತೆ, ಒಂದು ಸೆಕೆಂಡು ಶಬ್ದ ಮಾಲಿನ್ಯ ಹೆಚ್ಚಾಗುತ್ತೆ. ಹಾಗೆ 15 ವರ್ಷಕ್ಕಿಂತ ಹಳೆಯದಾದ ಗಾಡಿಗಳನ್ನ ಕಂಪಲ್ಸರಿಯಾಗಿ ಗುಜರಿಗೆ ಹಾಕೋದು ಬಂದ್ಬಿಟ್ಟು ಈ ಸ್ಕ್ರ್ಯಾಪ್ ಪಾಲಿಸಿಯ ಮುಖ್ಯ ಉದ್ದೇಶ. ಹಾಗಾಗಿ ಈ ಸ್ಕ್ರ್ಯಾಪ್ ಪಾಲಿಸಿ ಉಪಯೋಗಗಳು ಏನಾದರೂ ಇದಾವೆ, ಆ ಉಪಯೋಗಗಳು ಇದ್ರೂ ವಿರೋಧಗಳು ಯಾಕೆ ವ್ಯಕ್ತ ಆಗ್ತದೆ? ಸೊ ಈ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಮತ್ತು ಕ್ವಿಕ್ ರಿಮೈಂಡರ್, ಈ ವಿಡಿಯೋ ಲೈಕ್ ಆಗ್ತಿದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಹಾಗೆ ಜೊತೆ ಕಾಣಿಸೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾದ್ರೆ ನೋಟಿಫಿಕೇಶನ್ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ಸಿಗುತ್ತೆ. ಹಾಗಾದರೆ ಈ ಪಾಲಿಸಿಯಿಂದ ಆಗುವಂಥ ಉಪಯೋಗಗಳು ನೋಡೋದಾದರೆ, ಒಂದು ವಾಯು ಮಾಲಿನ್ಯ ಕಡಿಮೆ ಆಗ್ಬೋದು, ಇನ್ನೊಂದು ಶಬ್ದ ಮಾಲಿನ್ಯ ಸಹ ಕಡಿಮೆ ಆಗ್ಬೋದು. ಇದರ ಜೊತೆಗೆ ಹಳೆ ಗಾಡಿಗಳು ಗುಜರಿ ಸೇರೋದ್ರಿಂದ ಏನಾಗುತ್ತೆ ಅಂದರೆ ಹೊಸ ಗಾಡಿಗಳ ಮಾರಾಟ ಹೆಚ್ಚಾಗೋದು. ಅಂದರೆ ಹೊಸ ಗಾಡಿಗಳ ಬೇಡಿಕೆ ಜಾಸ್ತಿ ಆಗುತ್ತೆ. ಇದರಿಂದ ಆಟೋಮೊಬೈಲ್ ಇಂಡಸ್ಟ್ರಿಗೆ ಎನ್ಕರೇಜ್ಮೆಂಟ್ ಸಿಕ್ಕಂಗೆ ಆಗುತ್ತೆ. ಇದರ ಜೊತೆಗೆ 15 ವರ್ಷ ಮುಗಿತಿದ್ದಂಗೆ ನಮ್ಮ ಹಳೆ ಗಾಡಿಗೆ ಗುಜರಿ ಸೇರೋದ್ರಿಂದ ಏನಾಗುತ್ತೆ, ಅದರ ಪಾರ್ಟ್ಸ್ಗಳನ್ನು ಸಹ ಕಂಪನಿಗಳು ಹೊಸ ಕಾರ್ ತಯಾರು ಮಾಡೋಕ್ಕೆ ರೀಯೂಸ್ ಮಾಡ್ಕೋಬೋದು. ಸೊ ಈ ರೀತಿಯ ಒಂದು 2-3 ಉಪಯೋಗಗಳು ಈ ಸ್ಕ್ರ್ಯಾಪ್ ಪಾಲಿಸಿಯಿಂದ ಖಂಡಿತ ಆಗುತ್ತೆ. ಹಾಗಾದರೆ 2-3 ಉಪಯೋಗಗಳು ಇದ್ದರೂ ಸಹ, ಈ ರೀತಿ ಉಪಯೋಗಗಳು ಇದ್ದರೂ ಸಹ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ವಿರೋಧಗಳು ಯಾಕೆ ವ್ಯಕ್ತವಾಗ್ತಿದ್ದಾವೆ ಅನ್ನೋದಾದರೆ, ಖಂಡಿತ ವಿರೋಧಗಳು ವ್ಯಕ್ತವಾಗೇ ಆಗುತ್ತೆ. ಇನ್ಕ್ಲೂಡಿಂಗ್ ನನ್ನ ಸಹ ಹಿಡ್ಕೊಂಡ್ಬಿಟ್ಟು ವಿರೋಧಗಳು ವ್ಯಕ್ತವಾಗುತ್ತೆ. ಯಾಕಂತ ಹೇಳಿದ್ರೆ ಎಲ್ರಿಗೂ ಹೊಸ ಗಾಡಿನ ಪರ್ಚೇಸ್ ಮಾಡೋ ಪೊಸಿಷನಲ್ಲಿ ಇರೋದಿಲ್ಲ. ಅಂದರೆ ಎಲ್ರಿಗೂ ಹೊಸ ಗಾಡಿ ಬೇಕು ಅಂತಂದರೆ ಅಷ್ಟು ಬಡ್ಜೆಟ್ ಪ್ರಾಬ್ಲಮ್ ಆಗ್ಬೋದು. ಕೆಲವೊಬ್ಬರು, ಸುಮಾರಷ್ಟು ಜನರು ಇವಾಗಲೂ ಸಹ ಯೂಸರ್ ಕಾರ್ಸ್ ಮೇಲೆ ತುಂಬ ಡಿಪೆಂಡ್ ಆಗಿರುವಂಥದ್ದು. ಅಂದರೆ ತಮ್ಮ ಬಡ್ಜೆಟ್ಗೆ ತಕ್ಕಂಗೆ ಹಳೆ ಗಾಡಿಗಳ ಪರ್ಚೇಸ್ ಮಾಡಿ, ಅಥವಾ ಒಂದು ಸಾರಿ ತೊಗೊಂಡ್ಮೇಲೆ 15, 16 ವರ್ಷ, 20 ವರ್ಷದವರೆಗೂ ಯೂಸ್ ಮಾಡುವಂಥ ಜನರು ಇದ್ದಾರೆ. ಹಾಗೆ ಸೆಕೆಂಡ್ ಬಂದ್ಬಿಟ್ಟು, ನಾವು ಯೂಸ್ ಮಾಡೋ ಗಾಡಿಗಳನ್ನು ಪ್ರತಿ 6 ತಿಂಗಳು ಅಥವಾ ವರ್ಷಕ್ಕೊಮ್ಮೆ ನಾವೇನಂತಾರೆ ಎಮಿಷನ್ ಟೆಸ್ಟ್ ಮಾಡಿಸಿ ಪಾಸ್ ಆಗ್ತೇವೆ. ಸೊ ಎಮಿಷನ್ ಟೆಸ್ಟ್ ಮಾಡಿಸಿ ಪಾಸ್ ಆದಮೇಲೂ ನಾವು ಗುಜರಿಗೆ ಹಾಕಬೇಕು ಹಾಕಬೇಕು ಅಂತ ಹೇಳಿದ್ರೆ ಎಷ್ಟು ಸರಿ ಅನ್ನೋದು ಎಲ್ಲರ ಪ್ರಶ್ನೆ ಆಗಿರುತ್ತೆ. ಹಾಗೆ ಬಂದ್ಬಿಟ್ಟು ಇನ್ನೇನು 10 ವರ್ಷ ಆಯಿತು ಅಂದರೆ ಆ ಗಾಡಿಗಳನ್ನ ಫಿಟ್ನೆಸ್ ಸರ್ಟಿಫಿಕೇಟ್ ಸಹ ತೊಗೊಳ್ತೀವಿ ಡಿಪಾರ್ಟ್ಮೆಂಟ್ ಕಡೆಯಿಂದ. ಸೊ ಫಿಟ್ನೆಸ್ ಸರ್ಟಿಫಿಕೇಟ್ ತೊಗೊಂಡ್ಮೇಲೂ ಗುಜರಿಗೆ ಯಾಕೆ ಹಾಕಬೇಕು ಅನ್ನೋದು ಸಹ ಪ್ರಶ್ನೆಗಳಿರುತ್ತೆ. ಸೊ ಬಟ್ ಏನಂತ ಹೇಳಿದ್ರೆ, ಈ ವಿರೋಧಗಳು ಏನಿರಲಿ, ಬಟ್ ಮುಂದಿನ ದಿನಗಳಲ್ಲಿ ಈ ಸ್ಕ್ರ್ಯಾಪ್ ಪಾಲಿಸಿ ಜಾರಿ ಮಾಡ್ತಾರೆ ಅನ್ನೋದು ಗ್ಯಾರಂಟಿ ಆಗಿದೆ. ಯಾಕಂತ ಹೇಳಿದ್ರೆ ಅದ್ರ ತಯಾರಿ, ಎಲ್ಲ ರೀತಿಯ ತಯಾರಿ ನಡೆದೋಗಿದೆ. ಸೊ ಇದರ ಬಗ್ಗೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಇದೇ ರೀತಿಯ ಆಟೋಮೊಬೈಲ್ ರಿಲೇಟೆಡ್ ಮಾಹಿತಿಗಳ ಅಪ್ಡೇಟ್ಸ್ ಏನಾದ್ರು ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ನಿಮ್ಮ ಮುಂದೆ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಹಾಗೆ ನೀವು ಡ್ರೈವ್ ಮಾಡುವಾಗ ಸೀಟ್ ಬೆಲ್ಟ್ ಹಾಕೊಳ್ಳೋದನ್ನು ಮರಿಬೇಡಿ. ಹಾಗೆ 2 ವೀಲರ್ ರೈಡ್ ಮಾಡ್ತೀವಿ ವಿತೌಟ್ ಹೆಲ್ಮೆಟ್ ರೈಡ್ ಮಾಡಿಬಿಡಿ. ನಿಮ್ಮ ದಿನ ಶುಭವಾಗಿರಲಿ. ಜೈ ಹಿಂದ್, ಜೈ ಕರ್ನಾಟಕ.